ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಮಾತಾಡ್ತಾ ಇರೋದು ಲರ್ನಿಂಗ್ ಡಿಸೆಬಿಲಿಟಿ ಬಗ್ಗೆ. ಮಕ್ಕಳು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಮಾತ್ರ ಸಾಕಷ್ಟು ತೊಂದರೆ ಅನುಭವಿಸ್ತಾರೆ. ಯಾಕೆ ಅಂತ ಅರ್ಥನೇ ಆಗೋದಿಲ್ಲ. ಅಪ್ಪ ಅಮ್ಮ ಅನ್ಕೋತಾರೆ ಬಹುಶಃ ಸೋಂಬೇರಿ ಆಗ್ತಿದ್ದಾನೆ, ಆಟ ಆಡೋದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾನೆ, ಯಾವಾಗಲೂ ಅಪ್ಪ ಅಮ್ಮ ಈ ಕಂಪ್ಲೇಂಟ್ ಮಾಡ್ತಾರೆ. ಆದರೆ ಕೆಲವೊಂದು ಮಕ್ಕಳಲ್ಲಿ ಅದು ಸೋಂಬೇರಿತನ ಅಲ್ಲ, ಹಲವಾರು ಸಮಸ್ಯೆಗಳು, ಈ ಲರ್ನಿಂಗ್ ಡಿಸೆಬಿಲಿಟಿ ಅನ್ನೋ ಒಂದು ಸಮಸ್ಯೆಯಿಂದ ಅವರು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇರ್ತಾರೆ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ರಾಜೇಶ್ವರಿ ಅವರಿಂದ ಪಡೆಯೋಣ. ರಾಜೇಶ್ವರಿ ಅವರೇ, ಈ ಲರ್ನಿಂಗ್ ಡಿಸೆಬಿಲಿಟಿ ಇರುವಂತಹ ಮಕ್ಕಳ ಬಿಹೇವಿಯರ್ ಹೇಗಿರುತ್ತೆ? ಅವ್ರು ನಾರ್ಮಲ್ ಚಿಲ್ಡ್ರನ್ ಥರನೇ ಇರ್ತಾರೆ ಭಾವನ. ಆ್ಯಸ್ ಯೂಶಲ್ ಆಗಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ನಾರ್ಮಲ್ ಆಗಿರ್ತಾರೆ. ಅವ್ರನ್ನ ಹೆಂಗೆ ಐಡೆಂಟಿಫೈ ಮಾಡ್ಬೋದು ಅಂದರೆ, ಇವಾಗ ಬರೆಯೋಕ್ಕೆ ಕೊಟ್ಟರೆ ಬಿನ ಉಲ್ಟಾ ಬರೀತಾರೆ, ಓಕೆ, ಸಿನ ಉಲ್ಟಾ ಬರೀತಾರೆ, ಎಲ್ಲ ಉಲ್ಟಾ ಬರೀತಾರೆ. ಇವಾಗ 8ನ ದೇ ಕಾಂಟ್ ಜಾಯಿನ್. ಆವಾಗ ಕಲಿಯೋಕ್ಕೆ, ಅವ್ರಿಗೆ ಬರೆಯೋಕ್ಕೆ ಕಷ್ಟ, ಬರೆಯೋಕ್ಕೆ ಕಲಿಯೋಕ್ಕೂ ಕಷ್ಟ ಆಗ್ತಾ ಇರುತ್ತೆ. ಓಕೆ, ಅವಾಗ ಓದಕ್ಕೆ ಕೊಟ್ಟರೆ ದೇ ಸ್ಕಿಪ್ ದ ಲೆಟರ್ಸ್, ಆ ಥರ ಲೈನ್ಸ್ ಸ್ಕಿಪ್ ಮಾಡೋದು. ಅವ್ರ ಬ್ರೈನ್ ಫಾಸ್ಟಾಗಿ ಮೂವ್ ಆಗೋ ಕಾರಣ ಅದೇ ಸ್ಕಿಪ್, ಹಂಗೆ ಸ್ಕಿಪ್ ಮಾಡ್ಕೊಂಡು ಆನ್ಸರ್ಸ್ ಬರೆಯೋದು, ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ಸ್ ಮಾಡೋದು. ಮ್ಯಾಥ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆ ಮಾಡೋಕ್ಕಾಗಲ್ಲ. ನೀವು ಒಂದು ಕಡೆ ಕೂತ್ಕೊಂಡು ಕಾನ್ಸಂಟ್ರೇಟ್ ಮಾಡು ಅಂತಂದರೆ ಅವ್ರ ಕೈಯಲ್ಲಿ ಆಗೋದೇ ಇಲ್ಲ. ಸೊ ಈ ಥರ ಪ್ರಾಬ್ಲಮ್ಸು ಇರೋರಿಗೆ ಲರ್ನಿಂಗ್ ಡಿಸೇಬಿಲಿಟಿ ಚೈಲ್ಡ್ ಅಂತ ಹೇಳ್ಬೋದು. ಹೌ ಟು ಸರ್ಟಿಫೈ ಇಟ್? ಇವಾಗೆಲ್ಲ ಟು ಸರ್ಟಿಫೈ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ದೆರ್ ಆರ್ ಸ್ಪೆಷಲ್ ಎಜುಕೇಟರ್ಸ್, ಪ್ರೈವೇಟ್ ಸೆಂಟರ್ಸ್ ಅಸೆಸ್ಮೆಂಟ್ ಎಲ್ಲ ಮಾಡ್ತಾರೆ. ಬಟ್ ಗೌರ್ಮೆಂಟಲ್ಲಿ ನಿಮಗೆ ಎಕ್ಸಮ್ಷನ್ಸ್ ಏನಾದರೂ ಅವೈಲಿಬಿಲಿಟಿ ಮಾಡ್ಕೊಬೇಕಾದ್ರೆ ನೀವು ನಿಮ್ಯಾನ್ಸ್ಗೆ ಹೋಗಬೇಕು. ಇಲ್ಲ ಮಲ್ಲೇಶ್ವರಮಲ್ಲಿ ಡಿಸ್ಲೆಕ್ಸಿಯಾ ಅಸೋಸಿಯೇಷನ್ ಅಂತ ಇದೆ, ಮೈಸೂರಲ್ಲಿ ಆಲ್ ಇಂಡಿಯಾ ಇಯರಿಂಗ್ ಆ್ಯಂಡ್ ಸ್ಪೀಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಆ ಗೌರ್ಮೆಂಟ್ ಸೈಕಾಲಜಿಸ್ಟ್ ಹತ್ರ ಹಾಸ್ಪಿಟಲ್ಗೆ ಹೋಗಿ ಈ ಥರ ನಮಗೆ ಸರ್ಟಿಫಿಕೇಟ್ ಬೇಕು ಅಂತಂದರೆ ಫಸ್ಟು ಪೀಡಿಯಾಟ್ರಿಷನ್ ಚೆಕ್ ಮಾಡ್ತಾರೆ, ನರ್ವಸ್ ಸಿಸ್ಟಮ್. ಆಮೇಲೆ ಕೌನ್ಸ್ಲರ್ ಎಮೋಷನ್ಸ್ ಹೆಂಗಿದೆ ಮಗುದು ಅದನ್ನು ಅಸೆಸ್ಮೆಂಟ್ ಮಾಡ್ತಾರೆ. ಆಮೇಲೆ ಸೈಕಾಲಜಿಸ್ಟ್ ಅವರು ಇಂಟೆಲೆಕ್ಚುಯಲ್ ಫಂಕ್ಷನಿಂಗ್ ಆಫ್ ದ ಚೈಲ್ಡ್ ಹೆಂಗಿದೆ ಅಂತ ನೋಡ್ತಾರೆ. ಆಮೇಲೆ ಸ್ಪೆಷಲ್ ಎಜುಕೇಟೆಡ್ ಸರ್ಕ್ಯುಲರ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಕಾರ ಅವ್ರದ್ದು ಓರಲ್ ಎಕ್ಸ್ಪ್ರೆಷನ್ ಹೆಂಗಿದೆ, ಲಿಸನಿಂಗ್ ಕೆಪಾಸಿಟಿ ಹೆಂಗಿದೆ, ರೈಟಿಂಗ್ ಎಕ್ಸ್ಪ್ರೆಷನ್ಸ್ ಹೆಂಗಿದೆ ಅದೆಲ್ಲ ನೋಡಿ ಅಸೆಸ್ಮೆಂಟ್ ಮಾಡಿ, ಇವ್ರದ್ದು ವಿಷುವಲ್ ಕೆಪಾಸಿಟಿ ಹೆಂಗೆ, ಕೇಳೋ ಕೆಪಾಸಿಟಿ ಹೆಂಗೆ, ಇದೆಲ್ಲ ನೋಡ್ಬಿಟ್ಟು ಅಸೆಸ್ಮೆಂಟ್ ಮಾಡಿ ಸರ್ಟಿಫಿಕೇಟ್ ಕೊಡ್ತಾರೆ. ಈ ಸರ್ಟಿಫಿಕೇಟ್ ತಗೊಂಡು ಥ್ರೂ ಯುವರ್ ಸ್ಕೂಲ್ ಗಿವ್ ಟು ದ PU ಬೋರ್ಡ್ ಆರ್ SSLC ಬೋರ್ಡ್ ಕೊಟ್ಟರೆ ಸುಮಾರು ಎಕ್ಸಮ್ಷನ್ಸ್ ಇದೆ. ದಟ್ ಈಸ್ ನಾಟ್ ಅವೇರ್ ಪೀಪಲ್ಗೆ. ಪಾಪ ಮಕ್ಕಳಿಗೆ ಪಾಪ ಅನಿಸುತ್ತೆ, ನಾವು ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ, ಬಟ್ ಅವ್ರ ರೈಟ್ಸ್ ನಾವು ಎಕ್ಸಸೈಸ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಅಲ್ಲಿ ಇಂಥ ಮಕ್ಕಳಿಗೆ ಬಿಫೋರ್ ಇಟ್ ವಾಸ್ 9th and 10th, ಇವಾಗ 11th 12thವರೆಗೂ ಎಕ್ಸ್ಟೆಂಡ್ ಆಗಿದೆ. ಫಸ್ಟು ರೆಕಗ್ನೈಸ್ ಮಾಡಿದ್ದು ಮಹಾರಾಷ್ಟ್ರ ಗೌರ್ಮೆಂಟ್. ಅದರಲ್ಲಿ ರೂಲಿಂಗ್ಸೇ ಬಂದಿದೆ, ಈ ಥರ ಮಕ್ಕಳಿಗೆ ಎಕ್ಸ್ಟ್ರಾ ಟೈಮ್ ಕೊಡಬೇಕು ಎಕ್ಸಾಮ್ಸಲ್ಲಿ. ಈ ಸ್ಪೆಲ್ಲಿಂಗ್ಸ್ ಏನಾದರೂ ತಪ್ಪು ಮಾಡಿದ್ರೆ ಅದನ್ನ ಎಕ್ಸಮ್ಷನ್ಸ್ ಮಾಡಬೇಕು. ಮತ್ತು ಲ್ಯಾಂಗ್ವೇಜ್ನ ಎಕ್ಸಮ್ಷನ್ಸ್ ಮಾಡ್ಬೋದು. ಮತ್ತು ಆಲ್ಜಿಬ್ರಾ ಮತ್ತು ಜಾಮೆಟ್ರಿ ಅದನ್ನು ಎಕ್ಸಮ್ಷನ್ಸ್ ಮಾಡ್ಬೋದು. ಈ ಥರ ಎಲ್ಲ ಫೆಸಿಲಿಟೀಸು ಇದೆ. ಅದನ್ನು ಅವೇಲ್ ಮಾಡೋಷ್ಟು ಅವೇರ್ನೆಸ್ಸು ಮಕ್ಕಳಿಗೆ ಇನ್ನೂ ಅದಿಲ್ಲ. ಬಟ್ ಇದಕ್ಕೆಲ್ಲನೂ ಆ ಸರ್ಟಿಫಿಕೇಟ್ ಈಸ್ ದ ಮಸ್ಟ್. ಇವಾಗ ಮಹಾರಾಷ್ಟ್ರ ಆಸ್ ಪರ್ ದಿಸ್ ರೂಲಿಂಗ್ ಎವ್ರಿ ಸ್ಕೂಲ್ ರಿಸೋರ್ಸ್ ಹೋಮ್ ಇರಲೇಬೇಕು ಅಂತ ಆರ್ಡರ್ ಆಗಿದೆ ಮಹಾರಾಷ್ಟ್ರಲ್ಲಿ. ಇಲ್ಲಾಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಲೂ ಆಗಿದೆ. ಇಲ್ಲಿ ಕರ್ನಾಟಕ ಅಲ್ಲಿ ಲರ್ನಿಂಗ್ ಡಿಸೇಬಿಲಿಟಿ ಇಸ್ ಎ ಡಿಸೇಬಿಲಿಟಿ ಅಂತ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಇವ್ರಿಗೆ ಸುಮಾರು ಸ್ಕೀಮ್ಸು ಇದೆ ಭಾವನಾ, ಲೈಕ್ ಇಂಟಿಗ್ರೇಟೆಡ್ ಎಜುಕೇಷನ್ ಸಿಸ್ಟಮ್, ಎಜುಕೇಷನ್ ಸ್ಕೀಮ್ಸ್ ಇದೆ. ಅದ ಪ್ರಕಾರ ಅವ್ರಿಗೆ ಈ ಮಕ್ಕಳಿಗೆ ಬುಕ್ಸು, ಯೂನಿಫಾರ್ಮು, ಟ್ರಾನ್ಸ್ಪೋರ್ಟ್ ಅಲವನ್ಸ್ ಕೊಡ್ತಾರೆ. ಈ ಮಕ್ಕಳಿಗೆ ಇವಾಗ ರೀಡರ್ಸ್ ಬೇಕಾಗಿರುತ್ತೆ, ಎಸ್ಕಾರ್ಟ್ಸ್ ಬೇಕಾಗಿರುತ್ತೆ, ಅಟೆಂಡರ್ಸ್ ಬೇಕಾಗಿರುತ್ತೆ, ಆಯಾಸ್ ಬೇಕಾಗಿರುತ್ತೆ, ಇವ್ರಿಗೆಲ್ಲ ಅಲೋನ್ಸ್ ಕೊಡ್ತಾರೆ. ಮತ್ತು ಸ್ಕೂಲಲ್ಲಿ 10 ಹ್ಯಾಂಡಿಕ್ಯಾಪ್ ಮಕ್ಕಳಿದ್ರೆ ಗೌರ್ಮೆಂಟ್ ಗಿವ್ಸ್ 1 ಆಟೋ ಕ್ಯಾಶ್ ಕೊಡ್ತಾರೆ ಅದಕ್ಕೆ ತೊಗೊಳಕ್ಕೆ. ಸೊ ಈ ಥರ ಸ್ಕೀಮ್ಸಲ್ಲಿ ತುಂಬ ಅವ್ರಿಗೆ ಇದು ಪ್ರಿವಿಲೇಜಸ್ಸು ಗೌರ್ಮೆಂಟು ಕೊಡ್ತಾ ಇದೆ. ಅದನ್ನು ಇವ್ರು ಯುಟಿಲೈಸ್ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ ನನಗೆ. ಮತ್ತು ಇವಾಗ ಎಂಪ್ಲಾಯ್ಮೆಂಟ್ ಅಂತ ತೊಗೊಂಡ್ರೆ
there is 1100 category of jobs for these people. ಓಕೆ ಅದರಲ್ಲಿ 3% ಆಫ್ ರಿಸರ್ವೇಷನ್ಸ್ ಇವ್ರಿಗಿದೆ. ಓಕೆ ಓಕೆ ಮತ್ತು ಇವಾಗ ಹೌಸಿಂಗ್ ಡೆಲ್ಲಿಯಲ್ಲಿ ಹೌಸಿಂಗ್ ಸ್ಕೀಮ್ಸ್ ಇರುತ್ತಲ್ಲ, ಹೌಸಿಂಗ್ ಬೋರ್ಡ್ ಸ್ಕೀಮ್ಸು, ಅದರಲ್ಲಿ ಅವ್ರಿಗೆ 5% ಶಾಪ್ಸ್ ಅವ್ರಿಗೆ, ಮತ್ತು 10% ಆಫ್ ರೆಸಿಡೆನ್ಷಿಯಲ್ ಪ್ಲಾಟ್ಸ್, 1% ಆಫ್ ಫ್ಲ್ಯಾಟ್ಸ್, ಇಷ್ಟು ಪ್ರಿವಿಲೇಜಸ್ಸು ಇವ್ರಿಗೆ ಕೊಡುತ್ತೆ ಗೌರ್ಮೆಂಟ್. ವಂಡರ್ಫುಲ್. ಈ ಎಲ್ಲ ಅವೇರ್ನೆಸ್ ಜನರಿಗೆ ಬಂದ್ರೆ ಬಹುಶಃ ಇಂಥ ಮಕ್ಕಳು ನೆಕ್ಸ್ಟ್ ಯಾರು ಸಫರ್ ಮಾಡುವಂತಹ ಸಿಚುವೇಶನ್ ಇರಲ್ಲ. ಪೇರೆಂಟ್ಸ್ ಇನ್ಸ್ಟೆಡ್ ಆಫ್ ಮಗು ಬಯೋ ಬದಲು ಅಟ್ಲೀಸ್ಟ್ ಆಫೀಸಿಂದ ಹೋಗಿ ನಮ್ಮ ಮಗುಗೆ ಜಸ್ಟಿಸ್ ಕೊಡಿ, ಈ ಥರ ಎಕ್ಸಮ್ಷನ್ಸ್ ಕೊಡಿ ಅಂತ ಅವರು ಮಾಡೋದು, ಐ ಥಿಂಕ್ ದೋಸ್ ಪೇರೆಂಟ್ಸ್ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ಅಲ್ವಾ? ಎಸ್, ಆಫ್ ಕೋರ್ಸ್. ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀವಿ. ವೀಕ್ಷಕರೇ, ಕೆಲವೊಂದು ವಿಷಯಗಳಲ್ಲಿ ಏನಾಗುತ್ತೆ ಅಂದರೆ ಅಪ್ಪ ಅಮ್ಮ ನನ್ನ ಮಗನಿಗೆ ಈ ರೀತಿ ಒಂದು ತೊಂದರೆ ಇದೆ ಅಂತ ಅಕ್ಸೆಪ್ಟ್ ಮಾಡೋದಕ್ಕೆ ಸಾಕಷ್ಟು ತೊಂದರೆ ಅನುಭವಿಸ್ತಾರೆ. ಯಾಕೆಂದರೆ ಸಮಾಜ, ಪ್ರತಿಷ್ಠೆ, ಗೌರವ ಅನ್ನೋ ವಿಷಯದಲ್ಲಿ ಮಕ್ಕಳ ಭವಿಷ್ಯವನ್ನು ಸಾಕಷ್ಟು ಅಂಧಕಾರಕ್ಕೆ ದೂರ ಬಿಡ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್.